Okay, 2017 year question paper. Question ottari kedre. RTC Limited has been analyzing the firm's policy regarding the computers which are now being leased on yearly rental basis of rupees ಎಷ್ಟು ಅಂತ ಹೇಳಾರ 1 lakh. So 1 second ಕೇಳ್ರಿ. ನಾವು ನಿನ್ನೆ ಮಾಡಿದಂತ ಪ್ರಾಬ್ಲಮ್ ಒಳಗೆ ಏನಾಗಿತ್ತು ಅಂತಂದ್ರೆ ನಿನ್ನೆ ಮಾಡಿದಂತ ಪ್ರಾಬ್ಲಮ್ ಒಳಗೆ there are two options. ಅಲ್ಲಿ ಎರಡು alternatives ಇದ್ವು. one alternative ಏನು to borrow the money and purchase the machinery. ಎರಡನೇ ಆಪ್ಷನ್ ಏನಿತ್ತು ಲೀಸ್ ಟು ಟೇಕ್ ದ machinery on lease ಅಂತ ಎರಡು ಆಪ್ಷನ್ ಇದ್ವು. ಇವತ್ತಿನೊಳಗೂ ಎರಡು ಆಪ್ಷನ್ ಅದಾವು. ಒಂದು ಲೀಸ್ ಬೇಸಸ್ ಇನ್ನೊಂದು ಪರ್ಚೇಸ್ ಬೇಸಸ್. ಬಟ್ ನಿನ್ನೆ ಪ್ರಾಬ್ಲಮ್ಗೂ ಮತ್ತು ಇವತ್ತಿನ ಪ್ರಾಬ್ಲಮ್ಗೂ ಏನ್ ವ್ಯತ್ಯಾಸ ಅಂತಂದ್ರ ನಿನ್ನೆ ಪ್ರಾಬ್ಲಮ್ನಾಗ ನಾವ ಇಂಟ್ರೆಸ್ಟ್ ಕಂಡಿಡಕ್ಕೋಸ್ಕರ ಎರಡನೇ ವರ್ಕಿಂಗ್ ನೋಟ್ ಹಾಕಿದ್ವಿ. ಗೊತ್ತೈತೆ ನಿಮ್ಗೆ. ನೆಕ್ಸ್ಟ್ ಒಂದು ನಾವು ಡೆಪ್ರಿಸಿಯೇಷನ್ ಕಂಡಿಡಕ್ಕೋಸ್ಕರ ಮತ್ತು ಇಂಟ್ರೆಸ್ಟ್ ಕಂಡಿಡಕ್ಕೋಸ್ಕರ ಎರಡನೇ ವರ್ಕಿಂಗ್ ನೋಟ್ ಹಾಕಿದ್ವಿ ಎಲ್ಲರಿಗೂ ಗೊತ್ತಿರೋ ಪ್ರಕಾರ. ಇವತ್ತಿನ ಪ್ರಾಬ್ಲಮ್ನಾಗ ಅದ್ ಹಾಕಲ್ಲ. ಯಾಕಂದ್ರ ಇವತ್ತಿನ ಪ್ರಾಬ್ಲಮ್ನಾಗ ಅವನ ಕೊಟ್ಟಾನ. ಬೇಕಾದ್ರೆ ಓದ್ಕೊಂತ ಹೋಗೋಣ ಎಲ್ಲರೂ ನೋಡ್ಕೊಂತ ಬರೋದ್ನ. ಒಂದ್ ಸೆಕೆಂಡ್ ನೋಡ್ರಿ ಏನಂತ ನೋಡ್ರಿ. ನಾವು ಬೀಯಿಂಗ್ ಲೀಸ್ಡ್ ಆನ್ ಇಯರ್ಲಿ ರೆಂಟಲ್ ಬೇಸಿಸ್ ಆಫ್ rupees 1 lakh ಫಾರ್ ಇಯರ್ ಅಂದ್ರೆ ಒಂದ್ ವರ್ಷಕ್ಕೆ ಲೀಸ್ ಅಮೌಂಟ್ ಎಷ್ಟು ಅಂತ ಹೇಳಿ ಇವರು 1 lakh ಅಮೌಂಟ್ ಅಂತ ಹೇಳಿ ಇವರು ಆಕ್ಚುಲಿ. ಸೊ ನೆಕ್ಸ್ಟ್ ಒಂದ್ ಏನೈತಿ ಓದ್ರಿ. ದ ಕಂಪ್ಯೂಟರ್ ಕ್ಯಾನ್ ಬಿ ಬಾಟ್ ಫಾರ್ rupees 5 lakh. ನೋಡ್ರಿ ಕಂಪ್ಯೂಟರ್ ಪರ್ಚೇಸ್ ಮಾಡ್ತಾರ. ಹಂಗಂದ್ರೆ ನಮಗೆ ಬೇಕಾದಂತ ಕಂಪ್ಯೂಟರ್ ಅಮೌಂಟ್ ಎಷ್ಟಪ್ಪ ಅಂತಂದ್ರ 5 lakh. ಈಗ ನಮ್ ಕಂಪ್ಯೂಟರ್ ಒಂದು ಅಸೆಟ್ ಈಗ ಸದ್ಯ ನಿನ್ನೆ ತಗೊಂಡಂತ ಅದ್ರಾಗ ಮಷಿನರಿ ಇತ್ತು. ಇದ್ರಾಗ ಏನೈತಿ ಈಗ ಕಂಪ್ಯೂಟರ್ ಐತಿ. ಕಂಪ್ಯೂಟರ್ ಎಷ್ಟೈತೆ ಅಂತ ಈಗ ಅವ್ರದ್ದು 5 lakh ಅಮೌಂಟ್. ಈಗ ಎರಡು ಆಪ್ಷನ್ ಕೊಡ್ತಾನ. ಒಂದ್ ಆಪ್ಷನ್ ಏನಂತಂದ್ರ ನಾವು ಕಂಪ್ಯೂಟರ್ ನ ಪರ್ಚೇಸ್ ಮಾಡೋ ಬದ್ಲಿ ಪ್ರತಿ ಒಂದು ವರ್ಷಕ್ಕೂ ಲೀಸ್ ಅಮೌಂಟ್ ಎಷ್ಟು 1 lakh. ಇನ್ನೊಂದು ಆಪ್ಷನ್ ಏನ್ ಹೇಳ್ತಾನ ನಾವು ಅಮೌಂಟ್ ನ ಲೋನ್ ಅಂತ ತಗೊಂಡ್ಬಂದು ನಾವು ಈ ಕಂಪ್ಯೂಟರ್ 5 ಲಕ್ಷನ ಪರ್ಚೇಸ್ ಮಾಡೋಣ ಅಂತ ಹೇಳ್ತಾನೆ ಈಗ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ಹಂಗಂದ್ರೆ ಈ ಎರಡು ಆಪ್ಷನ್ ಒಳಗೆ ವಿಚ್ ಆಪ್ಷನ್ ಇಸ್ ಬೆಸ್ಟ್ ಅಂತ ಹೇಳ್ತಾನ. ಈಗ ನಾವು ಎರಡು ಆಪ್ಷನ್ ಒಳಗೆ ನಾವೇನ್ ಮಾಡ್ತಿದ್ವಿ ನೆಟ್ ಕ್ಯಾಶ್ ಔಟ್ಫ್ಲೋ ಅನ್ನ ಕಂಡುಹಿಡಿತಿದ್ವಿ. ಅದರೊಳಗೆ ಯಾವುದು ಕ್ಯಾಶ್ ಔಟ್ಫ್ಲೋ ಕಡಿಮೆ ಇರುತ್ತಲ್ಲ ಆ ಆಪ್ಷನ್ ನಾವು ಚೂಸ್ ಮಾಡ್ತಿದ್ವಿ. ನೆನಪೈತೆ ಎಲ್ಲರಿಗೆ ನಿನ್ನೆ ಮಾಡಿದಂತ ಪ್ರಾಬ್ಲಮ್ನಾಗ. ಸೊ ಹಂಗ ಮುಂದೆ ಓದ್ಕೊಂತ ಹೋಗೋಣ. ಏನಾಯ್ತು ಓದ್ಕೊಂತ ಬನ್ನಿ. ದ ಪರ್ಚೇಸ್ ವುಡ್ ಬಿ ಫೈನಾನ್ಸ್ಡ್ ಬೈ 16% ಲೋನ್ ರೀಪೇಬಲ್ ಇನ್ 4 ಈಕ್ವಲ್ ಎನ್ಯುವಲ್ ಇನ್ಸ್ಟಾಲ್ಮೆಂಟ್ ಅಂತ ಹೇಳ್ತಾನೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನೆನಪಿಡ್ಕೊಳ್ರಿ. ಈಗ ನಾನು 5 ಲಕ್ಷ ರೂಪಾಯಿದು ಕಂಪ್ಯೂಟರ್ ಅಮೌಂಟ್ 5 ಲಕ್ಷ ರೂಪಾಯಿ ಕಂಪ್ಯೂಟರ್ ನ ಕೊಂಡ್ಕೋಬೇಕು. ಆ 5 ಲಕ್ಷ ರೂಪಾಯಿನ ನಾನು 16% ಲೋನ್ ಅನ್ನು ತಗೊಂಡು ಏನ್ ಮಾಡ್ತೀನಿ ಪರ್ಚೇಸ್ ಮಾಡ್ತೀನಿ. ಈಗ 5 ಲಕ್ಷ ರೂಪಾಯಿ ನನಗೆ ಒಂದು ಕಂಪ್ಯೂಟರ್ ತಗೊಂಡು ಕೊಡ್ಬೇಕು ಅಮೌಂಟ್ ಬೇಕು. ಈ ಅಮೌಂಟ್ ನ ನಾನು ಲೋನ್ ಅಂತ ತೊಗೊಂಬರ್ತೀನಿ. ಲೋನ್ ಮಾಡ್ಕೊಂತೀನಿ. ಲೋನ್ ಎಷ್ಟು ಪರ್ಸೆಂಟ್ ಲೋನ್ ನಂಗೆ 16% ಲೋನ್ ಹಂಗ. ಅಂದ್ರೆ ನಾವು ಕೊಡಂತ ಅಮೌಂಟ್ ಒಳಗ ನಾವು ಕೊಡಂತ ಪ್ರಿನ್ಸಿಪಲ್ ಅಮೌಂಟ್ ಒಳಗ ಅಥವಾ ನಾವು ಕೊಡಂತ ಇನ್ಸ್ಟಾಲ್ಮೆಂಟ್ ಒಳಗ ಇಂಟ್ರೆಸ್ಟ್ ಪ್ಲಸ್ ಏನ್ ಕೊಡ್ಬೇಕು ಪ್ರಿನ್ಸಿಪಲ್ ಅಮೌಂಟ್ ಕೊಡ್ಬೇಕು. ಅದು ನಿನ್ನೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ನಿಮ್ಗೆ ಗೊತ್ತಿರೋ ಪ್ರಕಾರ. ಬಟ್ ಇವತ್ತಿನ ಲೆಕ್ಕದ ನಾ ಅದನ್ನ ಕ್ಯಾಲ್ಕುಲೇಷನ್ ಮಾಡಲ್ಲ. ಯಾಕಂತಂದ್ರೆ ಕೇಳಿ ನಿಮ್ಗೆ ಗೊತ್ತಾಗತ್ತೆ ಏನಂತ ಓದ್ಕೊಂತ ಹೋಗ್ರಿ. ಅಂದ್ರೆ ಆಕ್ಚುಲಿ ಮುಂದೆ ಹೋದ್ರಿ ಏನಂತ 4 ಈಕ್ವಲ್ ಎನ್ಯುವಲ್ ಇನ್ಸ್ಟಾಲ್ಮೆಂಟ್ಸ್ ಆತ. ದ ಕಂಪ್ನಿ ಯೂಸಸ್ ಸ್ಟ್ರೇಟ್ ಲೈನ್ ಮೆಥಡ್ ಆಫ್ ಡೆಪ್ರಿಸಿಯೇಷನ್ ಅಂತ ಹೇಳಿ. ಸ್ಟ್ರೇಟ್ ಲೈನ್ ಮೆಥಡ್ ಆಫ್ ಡೆಪ್ರಿಸಿಯೇಷನ್ ಅಂದ್ರೆ ಏನಂದ್ರೆ ಇಲ್ಲಿ ಕಂಪ್ನಿ ಏನ್ ಮಾಡ್ತೈತಿ ಒಂದನೇ ವರ್ಷಕ್ಕೆ ಏನ್ ಡೆಪ್ರಿಸಿಯೇಷನ್ ಅಮೌಂಟ್ ಕೊಟ್ಟಿರ್ತಲ್ಲ ಫಾರ್ ಎವ್ರಿ ಇಯರ್ ದಟ್ ಇಸ್ ದ ಫಿಕ್ಸ್ಡ್ ಅಮೌಂಟ್. ಡೆಪ್ರಿಸಿಯೇಷನ್ ಅಮೌಂಟ್ ಇಸ್ ಫಿಕ್ಸ್ಡ್. ನಿನ್ನೆ ಮಾಡಿದಂತ ಪ್ರಾಬ್ಲಮ್ ಏನಿತ್ತು ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಅಂದ್ರೆ ಉಳಿದಂತ ಬ್ಯಾಲೆನ್ಸ್ ಮೇಲೆ ಡೆಪ್ರಿಸಿಯೇಷನ್ ಕೊಡ್ತಾ ಹೋಗ್ತಿದ್ವಿ ನಾವು 20%. ಬಟ್ ಇವತ್ತು ಏನ್ ಮಾಡ್ತೇವೆ ಅಂತಂದ್ರೆ ಒಂದನೇ ವರ್ಷಕ್ಕೆ ಎಷ್ಟು ಅಮೌಂಟ್ ಡೆಪ್ರಿಸಿಯೇಷನ್ ಕೊಟ್ಟಿರ್ತಾರಲ್ಲ ಅದ ಅಮೌಂಟ್ ಮೇಲೆ ನಾವೇನ್ ಮಾಡ್ತಾ ಹೋಗೋದು ಎವ್ರಿ ಇಯರ್ ಅದ ಅಮೌಂಟ್ ಫಿಕ್ಸ್. ಯಾವ್ದು ಡೆಪ್ರಿಸಿಯೇಷನ್ ಅಮೌಂಟ್. ಆದ್ರೆ ನಿಮ್ಗೆ ಸೆಕೆಂಡ್ ಪಿಯುಸಿ ಒಳಗೆ ಕಲ್ತಿದ್ದು ನಿಮ್ಗೆ ನೆನಪೈತಲ್ಲ ಗೊತ್ತಿಲ್ಲ ಏನಂತಂದ್ರೆ ಡೆಪ್ರಿಸಿಯೇಷನ್ ಫಾರ್ಮುಲಾ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ದ ಡೆಪ್ರಿಸಿಯೇಷನ್? Depreciation is equal to cost of the asset minus scrap value divided by estimated life of asset ಅಂತ ಹೇಳಿ. ಸೊ ನೀವು ಓದಿರ್ಬೋದು ಅಷ್ಟು ನೆನಪಿರಲ್ಲ. ಓಕೆ ಲೀವ್ ಇಟ್ ನಾವು. ಸೊ ಅದ್ರ ಪ್ರಕಾರ ನಾವೇನ್ ಮಾಡ್ಬೇಕು ಒಂದ್ ವೇಳೆ ವಿಚಾರ ಕೇಳಿರ್ಲಿ. ಈಗ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂತ ಹೇಳಿದ್ರೆ ನಾವೇನ್ ಮಾಡ್ತಾ ಹೋಗ್ಬೇಕು ಎವ್ರಿ ಇಯರ್ ಏನ್ ಬ್ಯಾಲೆನ್ಸ್ ಇರುತ್ತಲ್ಲ ಅದ್ರ ಮೇಲೆ ಡೆಪ್ರಿಸಿಯೇಷನ್ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ನೀನ್ ಮಾಡೋದ್ರ ಪ್ರಕಾರ ಈಗ ಹಿಂದಿನ ಪ್ರಾಬ್ಲಮ್ ನಾವು ಮಾಡಿದ್ವಿ ಏನಂತ ಈಗ 10 ಲಕ್ಷ ಇತ್ತು ನಿನ್ನೆ. ಅದ್ಮೇಲೆ 20% ಮಾಡಿದ್ರೆ 2 ಲಕ್ಷ ಆಯ್ತು. ಬ್ಯಾಲೆನ್ಸ್ ಎಷ್ಟು ಉಳಿತು 8 lakh ಉಳಿತು. ಮತ್ತೆ 8 lakh ಮೇಲೆ 20% ಅವಾಗ ಎಷ್ಟಾಯ್ತು 1,60,000 ಆಯ್ತು. ನಿನ್ನೆ ಉಳಿದಂತ ಬ್ಯಾಲೆನ್ಸ್ ಮೇಲೆ ಏನ್ ಮಾಡ್ತಾ ಹೋಗಿದ್ವಿ ನಾವು ಡೆಪ್ರಿಸಿಯೇಷನ್ ಮಾಡ್ಕೊಂತ ಹೋಗಿದ್ವಿ. ಇವತ್ತಿನದ್ರಾಗ ಏನ್ ಮಾಡ್ತೇವೆ ಅಂದ್ರೆ ಒಂದನೇ ವರ್ಷ ಎಷ್ಟು ಬಂದಿತ್ತು ನಿನ್ನೆ ನೋಡಿದ ಪ್ರಕಾರ 2 ಲಕ್ಷ ಬಂದಿತ್ತಲ್ಲ. ಸೊ 2 ಲಕ್ಷ ರೂಪಾಯಿ ಎಲ್ಲದಕ್ಕೂ 2 ಲಕ್ಷ ರೂಪಾಯಿ ಅಪ್ಲೈ ಮಾಡ್ಬೇಕು. ಅದು ನಿನ್ನೆ ಬರ್ಲಿಲ್ಲರಿಗೆ ಇದು ಅರ್ಥ ಆಗಲ್ಲ. ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿಸ್. ಓಕೆ ನೋಡೋಣ ಅಂತ ಅದೇನಾಕೈತೆ ಅನ್ನೋದು. ನೆಕ್ಸ್ಟ್ ಒಂದು ನೋಡ್ರಿ ಮುಂದೆ ಹೋದ್ರಿ ಏನೈತೆ. ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಈಸ್ 50%. ಕಂಪ್ಯೂಟರ್ ವುಡ್ ಬಿ ಸೋಲ್ಡ್ ಫಾರ್ rupees ಎಷ್ಟಕ್ಕಂತ ಹೇಳ್ತಾರ ಅವ್ರು ಅಂದ್ರೆ 4 ವರ್ಷ ಯೂಸ್ ಮಾಡಿದ್ಮೇಲೆ
ಎಷ್ಟು ವರ್ಷ ಯೂಸ್ ಮಾಡಿದ್ಮೇಲೆ 4 ವರ್ಷ ಯೂಸ್ ಮಾಡಿದ್ಮೇಲೆ ಕಂಪ್ಯೂಟರ್ನಾಗ 5 ಲಕ್ಷ ತಗೊಂತೇನೆ ನಾನು. ಆಕ್ಚುಲಿ ಕಂಪ್ಯೂಟರ್ ಎಷ್ಟಕ್ಕೆ ತಗೊಂತೇನೆ ನಾನೀಗ 5 ಲಕ್ಷ ತಗೊಂತೇನೆ. ಆ 5 ಲಕ್ಷಕ್ಕೆ ತಗೊಂಡು 4 ವರ್ಷ ಆದ್ಮೇಲೆ ಅದನ್ನ 2 ಲಕ್ಷಕ್ಕೆ ಮಾರ್ತೇನೆ ನಾನು. ಈಗ ಇಲ್ಲಿ 5 ಲಕ್ಷ ಕೊಟ್ಟಿರ್ತೀನಿ, ಅದನ್ನ ಮಾರಿದ್ಮೇಲೆ ನನಗೆ ಎಷ್ಟು ಅಮೌಂಟ್ ಬರುತ್ತೆ ಇವ್ರಿಗೆ? 2 ಲಕ್ಷ. ಅಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ನಿನ್ನೆ ಸಾಲ್ವೇಜ್ ವ್ಯಾಲ್ಯೂ ಅಥವಾ ಸ್ಕ್ರಾಪ್ ವ್ಯಾಲ್ಯೂ ಅಂತ ಕರಿತೀವಿ. ನೆನಪೈತೆ? ಸೊ ಸ್ಕ್ರಾಪ್ ವ್ಯಾಲ್ಯೂ ಅಂತ ಕರಿತೀವಿ. ಆ 2 ಲಕ್ಷಕ್ಕೆ ಏನ್ ಮಾಡ್ಬೇಕು ಹೆಂಗ ಅಂತಾನ ಈ ಪ್ರಾಬ್ಲಮ್ ನಾಗ ಅಪ್ಲೈ ಮಾಡೋಣ. ಸೊ ನಿಧಾನಕ್ಕೆ ಹೇಳ್ಕೊಂತ ಬರ್ತೀನಿ, ನೋಡೋಣ ಏನಾಕತಿ. ಮುಂದೋದ್ರಿ. ಕಂಪ್ಯೂಟರ್ ವುಡ್ ಬಿ ಸೋಲ್ಡ್ ಫಾರ್ ರುಪೀಸ್ ಎಷ್ಟಕ್ಕಂತ ಹೇಳ 2 lakh at the end of the 4 years. ಮುಂದೋದ್ರಿ. PV annuity of rupees 1 at 8% for 1 to 4 years is ಎಷ್ಟಂತ ಹೇಳಿರೋದು? 3.312 ಅಂದ್ರೆ 8% ಎಂದು, and 2.798 at ಎಷ್ಟು ಪರ್ಸೆಂಟ್ ಅಂತ ಹೇಳಿ ನೋಡ್ರಿ. ಈಗ 16% ನಾವು ಎದಕ್ಕೆ ಅಪ್ಲೈ ಮಾಡಿದ್ವಿ ನೆನಪೈತೇನೆ? 16% ಇಸ್ ದ ಇಂಟ್ರೆಸ್ಟ್ ರೇಟ್ ಇದೆ. ಆಕ್ಚುಲಿ ಏನಿದೆ? ಇಂಟ್ರೆಸ್ಟ್ ರೇಟ್. ಹಾಗಾಗಿ ನಾವು ಅಮೌಂಟ್ ಆಫ್ ಇನ್ಸ್ಟಾಲ್ಮೆಂಟ್ ನಿನ್ನೆ ಕಂಡುಹಿಡಿದ್ವಿ. ನೆನಪೈತೆ? ಅಮೌಂಟ್ ಆಫ್ ಇನ್ಸ್ಟಾಲ್ಮೆಂಟ್ ಕಂಡುಹಿಡಿಯ ಮುಂದೆ ನಾವು 16% ಇಂದ ಏನು ಎನ್ಯುಟಿ ವ್ಯಾಲ್ಯೂ ಬರ್ತದಲ್ಲ ಅದನ್ನ ಅಪ್ಲೈ ಮಾಡ್ಬೇಕು. ಈಗ ಎನ್ಯುಟಿ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ನೆನಪಿರ್ಲಿಪ್ಪ, ಈ ಪ್ರಾಬ್ಲಮ್ ನಾಗ ಹೇಳ್ತಾನೆ ಏನಂತ, ಅವನಿಗೆ 5 ಲಕ್ಷ ರೂಪಾಯಿ ಕಂಪ್ಯೂಟರ್ ಬೇಕು, ಅದನ್ನ ಲೋನ್ ಅಂತ ಬರ್ತಾನ. ಎಷ್ಟು ಪರ್ಸೆಂಟ್ ಲೋನ್ ಹಂಗೆ? 16% ಲೋನ್ ಹಂಗ. ಹಾಗಾಗಿ ನಾವು ಪ್ರತಿ ಸಲನು ಎನ್ಯುಟಿ ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡೋ ಮುಂದೆ ಅಮೌಂಟ್ ಆಫ್ ಇನ್ಸ್ಟಾಲ್ಮೆಂಟ್ ಕಂಡುಹಿಡಿಯ ಮುಂದೆ ಈ 16% ಗೆ ಏನ್ ಇಂಟ್ರೆಸ್ಟ್ ರೇಟ್ ಐತಲ್ಲ ಅಥವಾ ಎನ್ಯುಟಿ ವ್ಯಾಲ್ಯೂ ಏನಿರುತ್ತಲ್ಲ ಅದನ್ನ ತಗೋಬೇಕು. ಈಗ 16% ಗೆ ಎನ್ಯುಟಿ ವ್ಯಾಲ್ಯೂ ಎಷ್ಟು ಐತೆ ಹೇಳ್ರಿ ಈಗ? ಅದು 2.798 ತಗೋಬೇಕು. ಅರ್ಥ? ಮುಂದೆ ತಗೋಬೇಕಂದ್ರೆ ಅದು ಲೀಸ್ ರೆಂಟ್ ಕಂಡಿಡೆ ಬಂದೆ ನಿನ್ನೆ ಲಾಸ್ಟ್ ಕಂಡಿಡಿದ್ವಿ, ಗೊತ್ತೈತೆ ನಾವು ನಿನ್ನೆ. ಈ ಪ್ರಾಬ್ಲಮ್ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ನೋಡೋಣ. ದ ಫಾಲೋವಿಂಗ್ ಟೇಬಲ್ ಶೋಸ್ ದ ಇಂಟ್ರೆಸ್ಟ್ ಆನ್ ಲೋನ್ ಆಫ್ಟರ್ 50% ಆಫ್ ದ ಟ್ಯಾಕ್ಸ್ ಅಂಡ್ PV ಆಫ್ ರುಪೀಸ್ ಎಷ್ಟು ಅಂತ ಹೇಳ್ತಾನೆ ಈಗ 1 ಫಾರ್ ಈಚ್ ಇಯರ್ ಅಂತ ಹೇಳಿ ಕೆಳಗೆ ಹೋದ್ರಿ. ಇಯರ್ ಎಂಡೆಡ್ 4 ವರ್ಷಕ್ಕೆ ಕೊಟ್ಟಣ. ಇಂಟ್ರೆಸ್ಟ್ ಆನ್ ಲೋನ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಣ. ನೆಕ್ಸ್ಟ್ ಒಂದು PV ಫ್ಯಾಕ್ಟರ್ ಕೊಟ್ಟಣ. ಸೊ 1 ಮೈನಸ್ 50% ಮಾಡ್ಯಾರ ಅಂತ ಆಕ್ಚುಲಿ ಅವರ ಎಲ್ಲ ಏನ್ ಮಾಡ್ಕೊಟ್ರ ಡೈರೆಕ್ಟ್ ಆಗಿ ಕೊಟ್ಬಿಟ್ರ. ನಾವು ನಿನ್ನೆ ನಾವು ಆಕ್ಚುಲಿ 50% ಅಷ್ಟು ತಗೊಂಡಿದ್ವಿ. ನೆನಪೈತೆ? ಟ್ಯಾಕ್ಸ್ ಸೇವಿಂಗ್ಸ್ 50% ಅಂತ ಹೇಳಿ ತಗೊಂಡಿದ್ದೆ. ನೆನಪಿರ್ಬೋದು ನಿಮಗೆ. ಎಷ್ಟನೇ ವರ್ಕಿಂಗ್ ನೋಟ್ ಒಳಗೆ ಹೇಳ್ರಿ? 3ನೇ ವರ್ಕಿಂಗ್ ನೋಟ್ ಒಳಗೆ. ನಿನ್ನೆ ನಿಮ್ಗೆ ಒಂದು ಮಾತು ಹೇಳ್ತೀನಿ ಕೇಳಿದ್ರಿ. ಇದಕ್ಕೆ 2ನೇ ವರ್ಕಿಂಗ್ ನೋಟ್ ಬರಲ್ಲ. ಯಾಕೆ ಬರಲ್ಲ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. 2ನೇ ವರ್ಕಿಂಗ್ ನೋಟ್ ಹಾಕಿದ್ದು ನಾವು ಎದಕ್ಕಂತಂದ್ರೆ ನಿನ್ನೆ ಇಂಟ್ರೆಸ್ಟ್ ನ ಕಂಡಿಡಿಯೋಕ್ಕೋಸ್ಕರ. ಏನ್ ಕಂಡಿಡಿಯೋಕ್ಕೋಸ್ಕರ? ಇಂಟ್ರೆಸ್ಟ್ ನ ಕಂಡಿಡಿಯೋಕ್ಕೋಸ್ಕರ ನಾವ್ ಏನ್ ಮಾಡಿದ್ವಿ? 2ನೇ ವರ್ಕಿಂಗ್ ನೋಟ್ ಹಾಕಿದ್ವಿ. ಇವತ್ತ ಅವ್ರ ಏನ್ ಮಾಡ್ರ? ಇಂಟ್ರೆಸ್ಟ್ ನ ಪ್ರಾಬ್ಲಮ್ ನಾಗ ಕೊಟ್ಟಿದ್ದಕ್ಕೋಸ್ಕರ 2ನೇ ವರ್ಕಿಂಗ್ ನೋಟ್ ಬರಲ್ಲ. ಅಂಡರ್ಸ್ಟ್ಯಾಂಡ್ ಆತ? ನಿನ್ನಿಗೂ ಮತ್ತು ಇವತ್ತಿನ ಪ್ರಾಬ್ಲಮ್ ಏನ್ ವ್ಯತ್ಯಾಸ ಅಂದ್ರೆ ನಿನ್ನೆ ಪ್ರಾಬ್ಲಮ್ ನಾಗ ಇಂಟ್ರೆಸ್ಟ್ ಮತ್ತು ಡೆಪ್ರಿಸಿಯೇಷನ್ ಕೊಟ್ಟಿದ್ದಿಲ್ಲ, ಹಂಗಾಗಿ 2ನೇ ವರ್ಕಿಂಗ್ ನೋಟ್ ಹಾಕಿದ್ವಿ ಹಿಂದಿನ ಪ್ರಾಬ್ಲಮ್ ನಾಗ. ಇವತ್ತ ಇಂಟ್ರೆಸ್ಟ್, ಈ ಪ್ರಾಬ್ಲಮ್ ನಾಗ ಇಂಟ್ರೆಸ್ಟ್ ಮತ್ತೆ ಏನ್ ಕೊಟ್ರ ಅವರು? ಡೆಪ್ರಿಸಿಯೇಷನ್, ಫಿಕ್ಸ್ ಅಮೌಂಟ್ ಆಫ್ ಡೆಪ್ರಿಸಿಯೇಷನ್ ಐತಿ, ಅದನ್ನ ಕಂಡುಹಿಡಿತೀವಿ ನಾವೀಗ. ಆಕ್ಚುಲಿ 2 ವರ್ಕಿಂಗ್ ನೋಟ್ ಬರ್ತಾವ ಇಲ್ಲ. ಯಾವ್ಯಾವ ಅಂತಂದ್ರೆ ಅಮೌಂಟ್ ಆಫ್ ಡೆಪ್ರಿಸಿಯೇಷನ್ ಹೆಂಗ್ ಕಂಡುಹಿಡಬೇಕು ಅನ್ನೋದು ಒಂದ್ಸಲ ಕಂಡುಹಿಡಿದ್ಬಿಟ್ರೆ ಮುಗಿದೋತು. ಸೊ ದಟ್ ಇಸ್ ಫಾರ್ ಎವ್ರಿ ಇಯರ್. ಈಗ 1ನೇ ಇಯರ್ಗೆ ಏನ್ ಡೆಪ್ರಿಸಿಯೇಷನ್ ಕೊಟ್ಟಿರ್ತಾವಲ್ಲ ಅದು 5 ವರ್ಷಕ್ಕೂ ಡೆಪ್ರಿಸಿಯೇಷನ್ ಅಂತ. ನೋಡೋಣ ಏನಾಕೈತಿ ಅಂತ. ಸೊ 1ನೇ ವರ್ಕಿಂಗ್ ನೋಟ್ 1ನೇದು ಕೆಳಗೆ ಹೋದ್ರಿ. ಇನ್ನು ಕ್ವಶನ್ ಐತಿ ನೋಡ್ರಿ. ಲಾಸ್ಟ್ ಕ್ವಶನ್ ಹೋದ್ರಿ. ಕಮೆಂಟ್ ಆನ್ ವೆದರ್ ಕಂಪ್ಯೂಟರ್ ಶುಡ್ ಬಿ ಬಾಟ್ ಆರ್ ಲೀಸ್ ಅಂತೇಳಿ. ಕಂಪ್ಯೂಟರ್ ನ ಪರ್ಚೇಸ್ ಮಾಡ್ಬೇಕು, ಲೀಸ್ ಮಾಡ್ಬೇಕು, ಅದನ್ನ ಆಪ್ಷನ್ ನೀವು ಹೇಳ್ತೀವಿ. 1ನೇ ಹೆಡ್ಡಿಗೆ ಕೇಳಿ ಎ, ಇಫ್ ದ ಕಂಪ್ಯೂಟರ್ ಈಸ್ ಪರ್ಚೇಸ್ಡ್ ಅಂತ ಹೇಳಿ. ಒಂದು ವೇಳೆ ನಾವು ಕಂಪ್ಯೂಟರ್ ನ ಪರ್ಚೇಸ್ ಮಾಡಿದ್ರೆ, ಇಫ್ ದ ಕೇಸ್ ನಂಬರ್ 1 ಎ, ಕ್ಯಾಪಿಟಲ್ ಲೆಟರ್ ಹಾಕ್ರಿ ಅಥವಾ ಏನಾರ ಹಾಕ್ರಿ. ಎ, ಇಫ್ ಕಂಪ್ಯೂಟರ್ ಈಸ್ ಪರ್ಚೇಸ್ಡ್. ಇಫ್ ಕಂಪ್ಯೂಟರ್ ಈಸ್ ಪರ್ಚೇಸ್ಡ್, ನಾವು ಕಂಪ್ಯೂಟರ್ ನ ಪರ್ಚೇಸ್ ಮಾಡಿದ್ರೆ, ಸೊ ಅವಾಗ ಫಸ್ಟ್ ನಾವೇ 1ನೇ ವರ್ಕಿಂಗ್ ನೋಟ್ ಎ ಸ್ಮಾಲ್ ಎ ಏನ್ ಕಂಡಿದ್ದೀವಿ ಗೊತ್ತಾ? ಕ್ಯಾಲ್ಕುಲೇಷನ್ಸ್ ಆಫ್ ನಿನ್ನೆ ತೆಗೆದು ನೋಡ್ಬೇಕಾದ್ರೆ ಅಮೌಂಟ್ ಆಫ್ ಇನ್ಸ್ಟಾಲ್ಮೆಂಟ್ ಕಂಡಿದ್ದೀವಿ. ನೆನಪಿರ್ಬೋದು ಅನ್ಕೊಂತೇನೆ ನಾನು. ಏನ ಅಮೌಂಟ್ ಆಫ್ ಏನ್ ಕಂಡಿದ್ದೀವಿ? ಇನ್ಸ್ಟಾಲ್ಮೆಂಟ್ ಅಂತ ಕಂಡಿದ್ದೀವಿ. ಸೊ ಫಾರ್ಮುಲಾ ಬರ್ಸಿದ್ದೆ ನಿಮಗೆ ಏನಂತ? ಅಮೌಂಟ್ ಆಫ್ ಲೋನ್ ಅಥವಾ ಬ್ರಾಕೆಟ್ ನಾಗ ಏನಂತ ಬರ್ರಿ? ಅಸೆಟ್ ಅಂದ್ರೆ ಕಂಪ್ಯೂಟರ್ ಐತಲ್ಲ, ಕಂಪ್ಯೂಟರ್ ಅಮೌಂಟ್ ಅಂತ ಡಿವೈಡೆಡ್ ಬೈ ಎನ್ಯುಟಿ ವ್ಯಾಲ್ಯೂ ಆಫ್ ಇಂಟ್ರೆಸ್ಟ್ ರೇಟ್ ಇಂದ ನೆನಪಿಟ್ಕೊಳ್ರಿ. ಎನ್ಯುಟಿ ವ್ಯಾಲ್ಯೂ ಆಫ್ ಇಂಟ್ರೆಸ್ಟ್ ರೇಟ್. ಇಂಟ್ರೆಸ್ಟ್ ಏನಿರ್ತಲ್ಲ, ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟ್ ಐತಿ ಹೇಳ್ರಿ? ಈ ಪ್ರಾಬ್ಲಮ್ ಇಂಟ್ರೆಸ್ಟ್ ರೇಟ್ ಎಷ್ಟು ಪರ್ಸೆಂಟ್ ಐತಿ? 16% ಐತಲ್ಲ, ಆ 16% ಇಂದ ಎನ್ಯುಟಿ ವ್ಯಾಲ್ಯೂ ಕೊಟ್ಟಿರ್ತಾನೆ ಅದನ್ನ ತಗೋಬೇಕು. ಚೇತನ ಒಂದಿನ ಬಿಟ್ಟು. ನೆಕ್ಸ್ಟ್ ಅಮೌಂಟ್ ಆಫ್ ಲೋನ್ ನಮ್ಗೆ ಗೊತ್ತಿರೋ ಪ್ರಕಾರ ಲೀಸ್ ತಗೊಂಡ್ರೆ 1 ಲಕ್ಷ ರೂಪಾಯಿ ಪರ್ ಎವ್ರಿ ಇಯರ್. ಅದ ಕಂಪ್ಯೂಟರ್ ನ ಬಾಟ್ ಮಾಡಿದ್ರೆ ಕಂಪ್ಯೂಟರ್ ಅಮೌಂಟ್ ಎಷ್ಟೈತಿ ಹೇಳಿ?
5 lakh. So 5 lakh divided by last ಗೆ ನಿಮ್ಗೆ ಅಡ್ಜಸ್ಟ್ಮೆಂಟ್ ಆಗಿತ್ತು ನೋಡ್ರಿ, ಎನ್ಯುಟಿ ವ್ಯಾಲ್ಯೂಸ್ ಕೊಟ್ಟಿದ್ದಾವ ಎರಡನೇ ಪ್ಯಾರಾಗ್ರಾಫ್ ನಾಗ ಕೊಟ್ಟ ನೋಡ್ರಿ. ಫಿಬಿ ಆಫ್ ಎನ್ಯುಟಿ ಆಫ್ 1 at 8% for 1 to 4 year is 3.312 and 2.798 at 16% ಅಂತ ಹೇಳ್ತಾನೆ. 16% ಇಂದ ಎನ್ಯುಟಿ ವ್ಯಾಲ್ಯೂ ಎಷ್ಟೈತೆ ಅಂತಂದ್ರೆ 2.798. ಅಂದ್ರೆ ವಾಟ್ ಇಸ್ ದ ಅಮೌಂಟ್ ಆಫ್ ಇನ್ಸ್ಟಾಲ್ಮೆಂಟ್? ಅಮೌಂಟ್ ಆಫ್ ಇನ್ಸ್ಟಾಲ್ಮೆಂಟ್ ಕೇಳಿ. ಈಗ 5 lakh ಅಂತ ತಗೊಂಡಿದ್ದು ಗೊತ್ತಾಗಪ್ಪಿ ರಕ್ಷಾ, ಗೊತ್ತಾಗಲ್ಲ ಹೆಂಗಂತ 5 lakh ಅಂತ ತಗೊಂಡಿದ್ದು ಹೇಳ್ರಿ. ಇದು ದಿಸ್ ಇಸ್ ದ ಅಮೌಂಟ್ ಆಫ್ ಅಸೆಟ್, ಅಂದ್ರೆ ಕಂಪ್ಯೂಟರ್ ಅಮೌಂಟ್ ಎಷ್ಟೈತಿ 5 lakh ಡಿವೈಡೆಡ್ ಬೈ ಈಗ ಎನ್ಯುಟಿ ವ್ಯಾಲ್ಯೂ ಎದು ತಗೋಬೇಕು, ಇಂಟ್ರೆಸ್ಟ್ ರೇಟ್ ಎಷ್ಟು ಪರ್ಸೆಂಟ್ ನಮ್ದು. ಅವ್ರು ಲೋನ್ ತಗೊಂಬರಾಗತ್ತಿರೋದು ಎಷ್ಟು ಲಕ್ಷಕ್ಕೆ? 5 ಲಕ್ಷಕ್ಕೆ. ಎಷ್ಟು ಪರ್ಸೆಂಟ್ ಅಂಗ್ ಲೋನ್ ತರಾಗತ್ತಾರ ಅವರು? 16% ಅಂಗ್ ಲೋನ್ ತರಾಗತ್ತಾರ. 16% ಅಂಗ್ ಲೋನ್ ತರಾಗತ್ತಾರ ಅಂದ್ರೆ 16% ಇಂದ ಎನ್ಯುಟಿ ವ್ಯಾಲ್ಯೂ ಎಷ್ಟಿತ್ತು ಅಂದ್ರೆ ಪ್ರಾಬ್ಲಮ್ನಾಗ 2.798 ಅಂತ. ಕ್ಲಿಯರ್ ಆಗಿರ್ಬೋದು ಎಲ್ಲರಿಗೂ? ಸೊ ತಗೊಂಡೆ ಅವಾಗ ವಾಟ್ ಇಸ್ ದ ಅಮೌಂಟ್ ಆಫ್ ಇನ್ಸ್ಟಾಲ್ಮೆಂಟ್? 1,78,700 ಅಂತ ರೌಂಡ್ ಅಪ್ ಮಾಡಿದ್ರೆ ಏನಂತ 1,78,700 ನಿಯರ್ಲಿ ರೌಂಡ್ ಅಪ್ ಮಾಡಿದ್ರೆ ಏನಾಗ್ತೈತಿ ಗೊತ್ತಾ? ನಮಗೆ ಕ್ಯಾಲ್ಕುಲೇಷನ್ ಮಾಡೋದು ಈಸಿ ಅನಿಸ್ತೈತಿ. ಕ್ಲಿಯರ್ ಅದಪ್ಪ ಎಲ್ಲಾಗಿದೆ? ಈಗ ಎರಡನೇ ವರ್ಕಿಂಗ್ ನೋಟ್ ಹಾಕ್ತಿದ್ದೆ. ಯಾವಾಗ ಹಾಕ್ತಿದ್ದೇನೆ ಎರಡನೇ ವರ್ಕಿಂಗ್ ನೋಟ್? ನೀನ್ ನೋಡಿದ ಪ್ರಕಾರ ಇಂಟ್ರೆಸ್ಟ್ ಮತ್ತು ಡೆಪ್ರಿಸಿಯೇಷನ್ ಕಂಡಿಡಕ್ಕೆ ಪ್ರಾಬ್ಲಮ್ನಾಗ ಅವರ ಇಂಟ್ರೆಸ್ಟ್ ಕೊಟ್ಬಿಟ್ರ 50% ಇಂಟ್ರೆಸ್ಟ್ ನ ಪ್ರಾಬ್ಲಮ್ನಾಗ ಅವರ ಕೊಟ್ರ. ಅಂಡರ್ಸ್ಟ್ಯಾಂಡ್ ಆಯ್ತು ಎಲ್ಲರಿಗೆ? ಸೊ ಹಂಗಾಗಿ ನಾವು ಇಂಟ್ರೆಸ್ಟ್ ಕಂಡಿಡಿಬಾರ್ದಂದ್ರೆ ಎರಡನೇ ವರ್ಕಿಂಗ್ ನೋಟ್ ಬರಲ್ಲ. ಆದ್ರೆ ನಮ್ಗೆ ಏನ್ ಬೇಕಾಗೈತಿ ಅಂದ್ರೆ ಡೆಪ್ರಿಸಿಯೇಷನ್ ಬೇಕಾಗೈತಿ. ಆ ಡೆಪ್ರಿಸಿಯೇಷನ್ ರಿಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಅಲ್ಲ, ಇಲ್ಲಿ ಈ ರೀತಿ ಸ್ಟೇಟ್ ಲೈನ್ ಮೆಥಡ್. ಆ ಸ್ಟೇಟ್ ಲೈನ್ ಮೆಥಡ್ ಒಂದು ಫಾರ್ಮುಲಾ ಐತಿ, ಬರ್ಕೊಳ್ರಿ. ಕ್ಯಾಲ್ಕುಲೇಷನ್ಸ್ ಆಫ್ ಡಿ ವರ್ಕಿಂಗ್ ನೋಟ್, ಕ್ಯಾಲ್ಕುಲೇಷನ್ಸ್ ಆಫ್ ಅಮೌಂಟ್ ಆಫ್ ಏನಂತ ಹೇಳಿ ಡೆಪ್ರಿಸಿಯೇಷನ್ ಅಂಡರ್ ಸ್ಟೇಟ್ ಲೈನ್ ಮೆಥಡ್, SLM ಅಂತ ಕರೀತಿದ್ರು ಅವಾಗ. ಸ್ಟೇಟ್ ಲೈನ್ ಮೆಥಡ್ ಪ್ರಕಾರ ಡೆಪ್ರಿಸಿಯೇಷನ್ ಕಂಡಿದ್ದಕ್ಕೆ ಏನ್ ಫಾರ್ಮುಲಾ ಅಂತಂದ್ರೆ, ಸೊ ಡೆಪ್ರಿಸಿಯೇಷನ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಅಸೆಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ. ಇದು ನೆನಪಿಟ್ಕೊಳ್ರಿ, ಇವಾಗ ಇದು ಬೇಸಿಕ್ ಲೈನ್, ಇದು ಆಕ್ಚುಲಿ ಮುಂದೆ ಡಬಲ್ ಡಿಗ್ರಿ ಹೆಲ್ಪ್ ಆಗ್ತೈತಿ ಫಾರ್ಮುಲಾ. ಡಿವೈಡೆಡ್ ಬೈ ಓಕೆ ಎಸ್ಟಿಮೇಟೆಡ್ ಲೈಫ್ ಆಫ್ ಅಸೆಟ್ ಅಂತ ಹೇಳಿ, ಎಸ್ಟಿಮೇಟೆಡ್ ಲೈಫ್ ಆಫ್ ಅಸೆಟ್. ಈಗ ನೋಡ್ರಿ ಕಾಸ್ಟ್ ಆಫ್ ಅಸೆಟ್ ಅಂದ್ರೆ ಕಾಸ್ಟ್ ಆಫ್ ಕಂಪ್ಯೂಟರ್ ಎಷ್ಟಿತ್ತು ಹೇಳಿ? 5 lakh. ಎಷ್ಟಿತ್ತು? 5 lakh. ಈಗ ಆಫ್ಟರ್ 4 years ಆದ್ಮೇಲೆ ಸ್ಕ್ರಾಪ್ ವ್ಯಾಲ್ಯೂ ಅಂದ್ರೆ ಸಾಲ್ವೇಜ್ ವ್ಯಾಲ್ಯೂ ಎಷ್ಟಿತ್ತು ಹೇಳಿ? ಸೋಲ್ವ್ ಮಾಡಿದ್ಮೇಲೆ 2 lakh ಡಿವೈಡೆಡ್ ಬೈ ಕಂಪ್ಯೂಟರ್ ಇಯರ್ಸ್ ಎಷ್ಟು ಅಂತ ಹೇಳಿ ಈಗ ಅವ್ರ ಪ್ರಾಬ್ಲಮ್ನಾಗ 4 years. 3 lakh ಡಿವೈಡೆಡ್ ಬೈ 4 ಮಾಡಿ ಪ್ರತಿ ವರ್ಷನೂ ಇರಂತ ಡೆಪ್ರಿಸಿಯೇಷನ್ ಅಮೌಂಟ್ ಎಷ್ಟು ಹೇಳ್ರಿ? ಎಷ್ಟು? 75,000. Is it clear to everyone? So amount of depreciation ಮುಗಿತಾ? ಇಂಟ್ರೆಸ್ಟ್ ಅಂತ ಕಂಡಿಡ ನೆಸೆಸಿಟಿ ಇಲ್ಲ. ಯಾಕೆ? ಪ್ರಾಬ್ಲಮ್ ನಾಗ ಅವರ ಕೊಟ್ರ. ಈಗ ವರ್ಕಿಂಗ್ ನೋಟ್ ಬಿ ಆತ, ಎ ಬಿ ಆತ. ನೆಕ್ಸ್ಟ್ ಒಂದು ಸಿ ವರ್ಕಿಂಗ್ ನೋಟ್ ಏನಂತಂದ್ರೆ ನಿನ್ನೆ ಕಂಡಿಡಿದಿದ್ದೇನೆ, ನೆನಪಿರ್ಬೋದು ಇಲ್ಲ ಇರ್ದೇ ಇರ್ಬೋದು ನಿಮಗೆ. ಕ್ಯಾಲ್ಕುಲೇಷನ್ಸ್ ಆಫ್ ನೆಟ್ ಕ್ಯಾಶ್ ಔಟ್ಫ್ಲೋ ಅಂತ ಹೇಳಿ ಗೊತ್ತೈತೆ? ಬ್ರಾಕೆಟ್ ನಾಗ NPV ಬೇರೆ ಅಂತ ಹೇಳಿದ್ದೆ, ನೆನಪೈತಾ? ಓಕೆ ಹಾಕಲ್ಲ ಬೇಗ. ಈ ವರ್ಕಿಂಗ್ ನೋಟ್ಗೆ ಕಾಲಮ್ಸ್ ಬಂದಿದ್ದೆ, ಫಸ್ಟ್ ಕಾಲಮ್ಸ್ ಹಾಕ್ತೇನೆ ಕೇಳಿ. ಈ ಪ್ರಾಬ್ಲಮ್ನಾಗ ನಾನು ಎರಡನೇ ವರ್ಕಿಂಗ್ ನೋಟ್ ತಗೊಂಡಿಲ್ಲ, ಅದು ಕ್ಯಾಲ್ಕುಲೇಷನ್ಸ್ ಆಫ್ ಇಂಟ್ರೆಸ್ಟ್ ಅಂಡ್ ಪ್ರಿನ್ಸಿಪಲ್ ಅಮೌಂಟ್ ಅಂತ ಹೇಳಿ ಬಂದಿದ್ದೇನೆ ನಾನು. ಯಾಕೆ ತಗೊಂಡಿಲ್ಲ? ಪ್ರಾಬ್ಲಮ್ನಾಗ ಅವರು ಇಂಟ್ರೆಸ್ಟ್ ಅಮೌಂಟ್ ಅವರ ಕೊಟ್ಟರ. ಇಂಟ್ರೆಸ್ಟ್ ಅಮೌಂಟ್ ಅವರ ಕೊಟ್ಟಿರೋದು ಒಂದು ರೀಸನ್ ಇಂದ ನಾನು ಆ ಪ್ರಾಬ್ಲಮ್ ಹಾಕಿಲ್ಲ. ಕ್ಲಿಯರ್ ಆಗಿರುವುದು ಎಲ್ಲರಿಗಿದೆ? ಸೊ ಏನಂತ ವರ್ಕಿಂಗ್ ನೋಟ್ ನಂಬರ್ 3 ಅಂದ್ರೆ ಸಿ ಯಾವ್ದಪ್ಪ? ಕ್ಯಾಲ್ಕುಲೇಷನ್ಸ್ ಆಫ್ ನೆಟ್ ಕ್ಯಾಶ್ ಔಟ್ಫ್ಲೋ ಅಂತ ಹೇಳಿ. ಕಾಲಮ್ಸ್ ನೋಡ್ರಿ, ಇಯರ್ ಎಷ್ಟು ಇಯರ್ ಅದಾವ ಇಲ್ಲಿ? 1 2 3 4. ಒಂದೇ ಎಷ್ಟು ಇಯರ್ಸ್ ಅದಾವ? 4 years ಅದಾವ. ನೆಕ್ಸ್ಟ್ ಒಂದು ಇನ್ಸ್ಟಾಲ್ಮೆಂಟ್ ತಗೋರಿ ಅಂತ ಹೇಳ್ತಾರೆ. ಯಾವ್ದು? ಇನ್ಸ್ಟಾಲ್ಮೆಂಟ್. ಹೌ ಮೆನಿ ಇನ್ಸ್ಟಾಲ್ಮೆಂಟ್ಸ್ ಆರ್ ಹಿಯರ್? ಪ್ರತಿಯೊಂದು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟು ಐತೆ? 1,78,700, 1,78,700, 1,78,700, 1,78,700. This is the installment amount for every year. Is it clear to everyone? So installment amount ಎಷ್ಟು ಅದಂಗಾತ? 1,78,700 ಅದಂಗಾತ. Okay. Next column ಏನಂತ ಬಂದಿತ್ತಂದ್ರೆ ಏನಂತ? ಟ್ಯಾಕ್ಸ್ ಸೇವಿಂಗ್ಸ್ ಆನ್
ಫಸ್ಟ್ ಡೆಪ್ರಿಸಿಯೇಷನ್ ತಗೊಂಡ್ಬಿಡೋಣ. ಟ್ಯಾಕ್ಸ್ ಸೇವಿಂಗ್ಸ್ ಆನ್ ಡೆಪ್ರಿಸಿಯೇಷನ್. ಇಲ್ಲಿ ಟ್ಯಾಕ್ಸ್ ಪರ್ಸೆಂಟೇಜ್ ಎಷ್ಟಿತ್ತು? ಎಷ್ಟು ಪರ್ಸೆಂಟ್ ಇತ್ತಪ್ಪ? 50% ಇತ್ತು. ಟ್ಯಾಕ್ಸ್ ಸೇವಿಂಗ್ಸ್ ಎಷ್ಟೈತಿ ಇಲ್ಲಿ? ಯಾಕಂದ್ರೆ ಟ್ಯಾಕ್ಸ್ 50% ಹೋದ್ರೆ ಸೇವಿಂಗ್ಸ್ ಎಷ್ಟಾಕತಿ? 50% ಆಗ್ತದೆ. ಈಗ ಪ್ರತಿ ವರ್ಷದ ಇನ್ಸ್ಟಾಲ್ಮೆಂಟ್ ಡೆಪ್ರಿಸಿಯೇಷನ್ ಅಮೌಂಟ್ ಫಿಕ್ಸ್ ಇದೆ. ಎಷ್ಟೈತಿ ಪ್ರತಿ ವರ್ಷ ಡೆಪ್ರಿಸಿಯೇಷನ್ ಅಮೌಂಟ್? 75,000 ಐತಿ. ಇದ್ರದ್ದು 50% ಅಂದ್ರೆ ಎಷ್ಟಾಕತಿ? 37,000 ಎವ್ರಿ ಇಯರ್ ಫಿಕ್ಸ್ ಅಮೌಂಟ್. ನೋಡಿ, ನಿನ್ನೆಕ್ಕಿಂತನೂ ಪ್ರಾಬ್ಲಮ್ ಈಸಿ ಇದೆ. ಯಾಕಂದ್ರೆ ನಿನ್ನೆ ಅಮೌಂಟ್ ಆಫ್ ಡೆಪ್ರಿಸಿಯೇಷನ್ ಇಸ್ ವೆರಿಡ್ ಫ್ರಮ್ ಎವ್ರಿ ಇಯರ್ ಟು ಇಯರ್. ಪ್ರತಿ ಒಂದು ವರ್ಷನೂ ಅಮೌಂಟ್ ಆಫ್ ಡೆಪ್ರಿಸಿಯೇಷನ್ ಚೇಂಜ್ ಆಗೈತಿ. ನಿನ್ನೆ ಇವತ್ತೇನಾಗೈತಿ? ಅಮೌಂಟ್ ಆಫ್ ಡೆಪ್ರಿಸಿಯೇಷನ್ ಫಿಕ್ಸ್ ಇರೋದ್ರಿಂದ ಸೊ ಡೈರೆಕ್ಟ್ಲಿ ನಾವು 50% ಅಂತಂದ್ರೆ ಡೈರೆಕ್ಟ್ಲಿ ಎಲ್ಲ ಇಯರ್ಗೂ 50% ತಗೊಂಡ್ವಿ. ನೆಕ್ಸ್ಟ್ ಒಂದು ಯಾರಪ್ಪ? ನೆಕ್ಸ್ಟ್ ಕಾಲಮ್ ಟ್ಯಾಕ್ಸ್ ಸೇವಿಂಗ್ಸ್ ಇನ್ ಎಲ್ಲ ಏನ್ ಹೇಳಿದೆ? ಇಂಟ್ರೆಸ್ಟ್ ಅವರ ಕೊಟ್ಬಿಟ್ರ 50% ಅಂತ ಹೇಳಿ ಅವರ ಕೊಟ್ಟಾರ ನೋಡ್ಬೇಕಾರೆ. ಅವ್ರು ಕೊಟ್ಟಿದ್ದ 50% ಅಂತ ಹೇಳಿ ನೋಡ್ಬೇಕಾರೆ. ಅವ್ರು ಹೋದ್ರಿ ಸೆಂಟೆನ್ಸ್ ಹೋದ್ರಿ ಅಂತ ಬೇಕಾರೆ ಅವ್ರು ಕೊಟ್ಟಿದ್ದೇನಂತ ಹೇಳಿ ನೋಡ್ರಿ. ಇಂಟ್ರೆಸ್ಟ್ ಆನ್ ಲೋನ್ ಆಫ್ಟರ್ ಟ್ಯಾಕ್ಸ್ ಅಂತ ಅವ್ರ ಹೇಳ್ರ. ಬ್ರಾಕೆಟ್ನಾಗ 1 ಮೈನಸ್ ಏನಂತ ಹೇಳಿ ನೋಡ್ರಿ. 50% ಅವರ ಕಳ್ದಾರ ಅಂತ. 50% ಅವರ ಕಳೆದು ಕೊಟ್ರ ಅಂದ್ರೆ ಇಂಟ್ರೆಸ್ಟ್ ಇದು 40,000 ಐತಿ. ಇದು 32,104 ಐತಿ. ಇದು 22,945. This one is 12,349. Okay. So what is the next column here? ಮಾಡಿದ್ದೀವಿ ನೋಡ್ರಿ. ಕ್ಯಾಶ್ ಔಟ್ಫ್ಲೋ ಅಂತ ಹಾಕಿ. ಕ್ಯಾಶ್ ಔಟ್ಫ್ಲೋ ಇದನ್ನ ಹೆಂಗ್ ಮಾಡ್ಬೇಕಂತಂದ್ರೆ ಎರಡನೇ ಕಾಲಮ್ನಾಗ ಮೂರನೇ ಕಾಲಮ್ ಮತ್ತು ನಾಲ್ಕನೇ ಕಾಲಮ್ನ ಲೆಸ್ ಮಾಡ್ಬೇಕು. ಈ ಕಾಲಮ್ ಒಳಗ ಈ ಎರಡು ಕಾಲಮ್ನ ಲೆಸ್ ಮಾಡಬೇರಿ ಅಂತ ಹೇಳಿದೆ ನಾನು ನಿನ್ನೆ. ಈಗ ಈ ಕಾಲಮ್ನಾಗ ಇವೆರಡು ಲೆಸ್ ಮಾಡಬೇರಿ. ಬೇಗ 1,78,700 ಮೈನಸ್. ಹಾ ದೀಪ ಮಾಡಿದ್ ನೆನಪೈತಲ್ಲ ನೀನೆ? ಹಾ ಬೇಗ ಆಗುತ್ತೆ ಹೇಳೋದು. ಹಾ 1,01,200. ನೆಕ್ಸ್ಟ್ ಒನ್ ಓಕೆ. ಸಿ ಈಗ ಎರಡನೇ ವರ್ಷದ ಎಷ್ಟು ಬಂತು ನೋಡ್ರಿ ಅಮೌಂಟ್? 1,78,700 ಇವನ್ನೆಲ್ಲ ಮೈನಸ್ ಮಾಡಿದ್ರೆ 9,000 1,09,996. ನೆಕ್ಸ್ಟ್ ಒನ್ ಅಪ್ಪಿ. ನೆಕ್ಸ್ಟ್ ಒನ್ ಕ್ಲಿಯರ್. ದಿಸ್ ಇಸ್ ಕಾಲ್ಡ್ ಆಸ್ ಏನಂತ ಕರಿತೀರಪ್ಪ ಇದಕ್ಕೆ? ಕ್ಯಾಶ್ ಔಟ್ಫ್ಲೋ. 28,851. ಸೊ ನೆಕ್ಸ್ಟ್ ಒಂದು ಬರೋದು ಪಿ ವಿ ಫ್ಯಾಕ್ಟರ್ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ನೆನಪೈತೆ? ಪಿ ವಿ ಫ್ಯಾಕ್ಟರ್ ಪ್ರಾಬ್ಲಮ್ ಕೊಟ್ಟರೆ ನೋಡಿ 8% ಇದೆ. ಪಿ ವಿ ಫ್ಯಾಕ್ಟರ್ 8% ಅಪ್ಲೈ ಮಾಡ್ರಿ. ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಎಷ್ಟು? 0.9264 ಇಯರ್ ಕೊಟ್ಟಾರ ನೋಡ್ರಿ ಅವರು ಪಿ ವಿ ಫ್ಯಾಕ್ಟರ್. ನೆಕ್ಸ್ಟ್ ಒಂದು 0.857, 0.794, 0.735. ಸೊ ನೆಕ್ಸ್ಟ್ ಒನ್ ಬರೋದು ವೆರಿ ಇಂಪಾರ್ಟೆಂಟ್ ಆಗಿ ಕೇಳ್ರಿ. ನೆಟ್ ಕ್ಯಾಶ್ ಔಟ್ಫ್ಲೋ. ಹೌದಾ? ಇದನ್ನ ಅಪ್ಲೈ ಮಾಡ್ತಾ ಬರ್ರಿ. ಇದನ್ನ ಅಪ್ಲೈ ಮಾಡ್ತಾ ಬಂದಾಗ ದಿಸ್ ಈಸ್ 93,711. ನೆಕ್ಸ್ಟ್ ಒನ್ 93,400. 93,400. 95. This one is 93,895. This one is 94,706. ಹೌದಾ? ಟೋಟಲ್ ಮಾಡಿ ಬೇಗ. ಟೋಟಲ್ ಬೇಕು ವಾಟ್? 3,75,817. ಹೌದಾ? ಇದ್ರೊಳಗೆ ನಿನ್ನೆ ಏನೋ ಲೆಸ್ ಮಾಡಿದ್ದೆ ನೋಡಿ. ನಾನು ಏನ್ ಲೆಸ್ ಮಾಡಿದ್ದೆ ಹೇಳ್ರಿ? ಸ್ಕ್ರಾಪ್ ವ್ಯಾಲ್ಯೂ ಲೆಸ್ ಮಾಡ್ಬೇಕು. ಅಂದ್ರೆ 4 ವರ್ಷ ಯೂಸ್ ಮಾಡಿದ್ಮೇಲೆ ಅದನ್ನ ಹಾಕಿದ್ಮೇಲೆ ಇದು ನೋಡಿ, ಇದೆಲ್ಲ ಏನಂದ್ರೆ ದುಡ್ಡು ಹೊರಗೆ ಹೋಗೋದು. ಏನಿದೆ? ಕ್ಯಾಶ್ ಔಟ್ಫ್ಲೋ ಅಂದ್ರೆ ಏನು? ದುಡ್ಡು ಹೊರಗೆ ಹೋಗೋದು. ಇಲ್ಲೇ 5 ವರ್ಷ ಆದ್ಮೇಲೆ ಅಂದ್ರೆ 4 ವರ್ಷ ಆದ್ಮೇಲೆ ನಮಗೆ ಸ್ಕ್ರಾಪ್ ವ್ಯಾಲ್ಯೂ ಅಮೌಂಟ್ ಒಳಗೆ ಬರ್ತೈತಿ.
ಯಾಕಂದ್ರೆ ಈಗ 5 ಲಕ್ಷದ ಕಂಪ್ಯೂಟರ್ ನಾವು ಆಫ್ಟರ್ 4 ಇಯರ್ಸ್ 7 ಲಕ್ಷಕ್ಕೆ ಮಾರ್ತೇವೆ, ಗೊತ್ತೈತಲ್ಲ ನಿಮಗೆ, ಸ್ಕ್ರಾಪ್ ವ್ಯಾಲ್ಯೂ ಅಂತ ಹೇಳಿ. ಅವಾಗ ನಮಗೆ ಅಮೌಂಟ್ ಎಷ್ಟು ಬರುತ್ತೆ ಹೇಳ್ರಿ? 2 ಲ್ಯಾಕ್. ಈ 2 ಲ್ಯಾಕ್ಗೆ ಲಾಸ್ಟ್ನೇ ವರ್ಷದ ನೀನು ಅಪ್ಲೈ ಮಾಡಿ ಅಂತ ಹಿಂಗೆ ರೌಂಡ್ ಹಾಕಿದ್ದೆ, ನೆನಪೈತೆ? ಲಾಸ್ಟ್ನೇ ವರ್ಷದ ಪಿ ಫ್ಯಾಕ್ಟರ್ ಅಪ್ಲೈ ಮಾಡ್ರಿ ಅಂತ ಹೇಳಿದ್ರೆ 0.735 ಅಪ್ಲೈ ಮಾಡಿದ್ರೆ ಎಷ್ಟು ಆಗುತ್ತೆ? 1,47,000 ಆಯ್ತು. ಸೊ ರಿಮೈನಿಂಗ್ ಅಮೌಂಟ್ ನ ಲೆಸ್ ಮಾಡಿದ್ರೆ ಎಷ್ಟು ಅಂತ ನೋಡ್ರಿ. ದಿಸ್ ಇಸ್ ಕಾಲ್ಡ್ ಆಸ್ ನೆಟ್ ಕ್ಯಾಶ್ ಔಟ್ಫ್ಲೋ ಅಂತ ಬರುತ್ತೆ. ಸೊ ಒಂದೇ ಸಿಸ್ಟಮ್ ಮುಗೀತು. ಇನ್ನ 2 ಮಿನಿಟ್ಸ್ ಈ ಲೆಕ್ಕ ಮುಗೀತು. ಬಹಳ ಈಜಿ ನೋಡ್ರಿ. ಇವತ್ತ ನಮಗೆ ಒಂದು ಸೇವ್ ಆಗ್ತದೆ ಟೈಮ್. ಏನ್ ಸೇವ್ ಆಗ್ತಂದ್ರೆ ಇಂಟ್ರೆಸ್ಟ್ ಕಂಡಿಡಿಲಿಲ್ಲ ನಾವು, ಯಾಕಂದ್ರೆ ದೇ ಆರ್ ಆಲ್ರೆಡಿ ಗಿವನ್ ಇನ್ ದ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಒಂದು ಇಪ್ಪಟ್ಟ ಕ್ಯಾಪಿಟಲ್ ಬಿ ಏನಂತ? ಇಫ್ ದ ಕಂಪ್ಯೂಟರ್ ಈಸ್ ಟೇಕನ್ ಆನ್ ಲೀಸ್. ಒಂದ್ ವೇಳೆ ಲೀಸ್ ತಗೊಂಡಾಗ ಏನಾಗೈತೆ ಪ್ರಾಬ್ಲಮ್ ಅಂತ ಹೇಳಿ ನಿನ್ನೆ ಹೆಂಗ ಸೇಮ್ ಪ್ರಾಬ್ಲಮ್ ಹಾಕಿದ್ವಲ್ಲ, ಕಾಲಮ್ಸ್ ನಾವು ಹಾಕಿದ್ದ ಬರ್ರಿ. ಒಂದಕ್ಕೇನು ಇಯರ್ಸ್, ಎರಡನೇ ಕಾಲಮ್ಸ್ ಏನು ಲೀಸ್ ಅಮೌಂಟ್, ಮೂರನೇ ಅಮೌಂಟ್ ಏನು ಟ್ಯಾಕ್ಸ್ ಸೇವಿಂಗ್ಸ್, ನಾಲ್ಕನೇ ಅಮೌಂಟ್ ನೆಟ್ ಏನಂತ ಕ್ಯಾಶ್ ಔಟ್ಫ್ಲೋ. ಆಕ್ಚುಲಿ ಎಷ್ಟು ಔಟ್ಫ್ಲೋ ಹೋಗೈತೆ ಅಂತ ಹೇಳಿ. ನೆಕ್ಸ್ಟ್ ಕಾಲಮ್ ಏನು ಪಿ ಫ್ಯಾಕ್ಟರ್. 5 ವರ್ಷದ್ದು ಟೋಟಲ್ ಅಪ್ಲೈ ಮಾಡಿದೆ 8% ಇಂದ, ಸಾರಿ 4 ವರ್ಷದ್ದು. ಆಮೇಲೆ ನೆಕ್ಸ್ಟ್ ಒಂದು ಏನಂತ ಪಿ ನೆಟ್ ಕ್ಯಾಶ್ ಔಟ್ಫ್ಲೋ ಎಷ್ಟು ಹೋಗತ್ತೆ ಅಂತ ಹೇಳಿ. ಇಲ್ಲಿ ನೋಡ್ರಿ, ಲೀಸ್ ಅಮೌಂಟ್ ಪ್ರತಿ ವರ್ಷದ ಹಾಕ್ಬೇಕಂತಿಲ್ಲ, 1 to 4 ಇಯರ್ಸ್ ಎಟ್ ಎ ಟೈಮ್. ಪ್ರತಿ ವರ್ಷನೂ ಕೊಡಂತ ಲೀಸ್ ಅಮೌಂಟ್ ಎಷ್ಟು? 1 ಲ್ಯಾಕ್. ನಮಗೆ 50% ಟ್ಯಾಕ್ಸ್ ಸೇವಿಂಗ್ಸ್ ಆದ್ರೆ 50,000 ಉಳಿತು. 1 ಲಕ್ಷದೊಳಗೆ 50,000 ಕಳೆದ್ರೆ ಇನ್ನು ಎಷ್ಟು ಉಳಿತು? 50,000 ಉಳಿತಾವ ಕ್ಯಾಶ್ ಔಟ್ಫ್ಲೋ. ಸೊ ಈ 50,000 ಮೇಲೆ ಪೇ ಫ್ಯಾಕ್ಟರ್ ಅಪ್ ಟು 1 to 4 ಇಯರ್ಸ್ ಅವ್ರು ಕೊಟ್ಬಿಟ್ರ 3 ಪಾಯಿಂಟ್ ಪ್ರಾಬ್ಲಮ್ ಯಾರೇ ಪ್ಯಾರಾಗ್ರಾಫ್ ನೋಡ್ರಿ 3.312 ಇದರಿಂದ ಮಲ್ಟಿಪಲ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬಂತ ಆನ್ಸರ್? ಈ ಅಮೌಂಟ್ ಮಲ್ಟಿಪಲ್ ಮಾಡಿದ್ರೆ ಎಷ್ಟು ಆಗ್ತದೆ ನೋಡ್ರಿ? 1,65,600 ಬಂತು. ಸೊ ಆಸ್ ಪರ್ ದ ಸೆಕೆಂಡ್ ಮೆಥಡ್ ಪ್ರಕಾರ ಔಟ್ಫ್ಲೋ ಆಗುತ್ತೆ ಕ್ಯಾಶ್ ಇಷ್ಟು. ನೆಟ್ ಕ್ಯಾಶ್ ಔಟ್ಫ್ಲೋ ಆಫ್ ಸೆಕೆಂಡ್ ಮೆಥಡ್ ಅಂದ್ರೆ ಸೆಕೆಂಡ್ ಅಲ್ಟರ್ನೇಟಿವ್ ಅಂದ್ರೆ ಲೀಸ್ ಬೇಸಿಸ್ ಮೇಲೆ ತಗೊಂಡಾಗ ನೋಡ್ರಿ, ಒಂದೇ ಬೇಸಿಕ್ ಪ್ರಾಬ್ಲಮ್ ತಗೊಂಡಾಗ ನಮಗೆ ಹೋಗಂತ ಕ್ಯಾಶ್ ಔಟ್ಫ್ಲೋ ಎಷ್ಟು? 2,28,803 ಹೋಗೈತಿ. ಹೌದಾ? ಇದ್ರಾಗ ಅಮೌಂಟ್ ಕಳೆದಾಗ ಒಂದ್ ಸ್ವಲ್ಪ ಚೇಂಜ್ ಬರುತ್ತೆ ನೋಡ್ರಿ. ಅಮೌಂಟ್ ಎಷ್ಟು ಬರ್ತೈತಿ? 17 ಬರ್ತೈತಿ. ಹೌದಾ? ಈ ಅಮೌಂಟ್ ಕಂಪ್ಯಾರಿಸನ್ ಮಾಡಿದಾಗ ಅಂಡರ್ ವಿಚ್ ಮೆಥಡ್ ದ ಕ್ಯಾಶ್ ಔಟ್ಫ್ಲೋ ಇಸ್ ಮಿನಿಮಮ್? ಕ್ಯಾಶ್ ಔಟ್ಫ್ಲೋ ಮಿನಿಮಮ್ ಯಾವ ಮೆಥಡ್ ಪ್ರಕಾರ ಕ್ಯಾಶ್ ಔಟ್ಫ್ಲೋ ಮಿನಿಮಮ್ ಆಕೈತಿ ನೋಡ್ರಿ. ಒಂದೇ ಮೆಥಡ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ಒಂದೇ ಮೆಥಡ್ ಪ್ರಕಾರ ಹೋಗಂತ ಕ್ಯಾಶ್ ಔಟ್ಫ್ಲೋ ಎಷ್ಟು? 2,28,817 ಹೋಗೈತಿ. ಸೊ ಬಟ್ ಆಸ್ ಪರ್ ದ ಸೆಕೆಂಡ್ ಮೆಥಡ್ ಅಂದ್ರೆ ಲೀಸ್ ಪ್ರಕಾರ ತಗೊಂಡಾಗ ಕ್ಯಾಶ್ ಹೊರಗೆ ಹೋಗುತ್ತದೆ ಎಷ್ಟು? 1,65,600 ರೂಪಾಯಿ ಹೋಗೈತಿ. ಹಾಗಂದ್ರೆ ಯಾವ ಮೆಥಡ್ ಪ್ರಕಾರ ಕ್ಯಾಶ್ ಔಟ್ಫ್ಲೋ ಕಡಿಮೆ ಹೋಗೈತಿ? ಎಸ್, ಸೆಕೆಂಡ್ ಮೆಥಡ್ ಪ್ರಕಾರ ಕ್ಯಾಶ್ ಔಟ್ಫ್ಲೋ ಏನಾಗೈತಿ? ಕಡಿಮೆ ಹೋಗೋದ್ರಿಂದ ನೀವು ಅಲ್ಲಿ ಕಮೆಂಟ್ ಅಂತ ಬರೀಬೇಕು. ಏನಂತಂದ್ರೆ ಮೆಥಡ್ ಅಂದ್ರೆ ಇಫ್ ದ ಕಂಪ್ಯೂಟರ್ ಇಸ್ ಟೇಕನ್ ಆನ್ ದ ಲೀಸ್ ಬೇಸಿಸ್ ಇಸ್ ಬೆಟರ್ ದೆನ್ ಕಂಪೇರ್ ಟು ಪರ್ಚೇಸ್ ಆಫ್ ದ ಕಂಪ್ಯೂಟರ್ ಆನ್ ದ ಲೋನ್ ಅಂತ ಹೇಳಿ. ಓಕೆ, ಲೋನ್ ಮೇಲೆ ನಾವು ಕಂಪ್ಯೂಟರ್ ಪರ್ಚೇಸ್ ಮಾಡೋದಕ್ಕಿಂತನೂ ಏನಂತ ಲೀಸ್ ಆಕ್ಷನ್ ಅಂದ್ರೆ ಬೆಸ್ಟ್ ಅಂತ ಹೇಳ್ತಾನೆ. ಓಕೆ, ಯಾಕಂದ್ರೆ ಕ್ಯಾಶ್ ಔಟ್ಫ್ಲೋ ಇಸ್ ಮಿನಿಮಮ್. ಓಕೆ, ಇನ್ ದ ಕೇಸ್ ಆಫ್ ಯಾವ್ದು ಲೀಸ್ ಬೇಸಿಸ್ ಒಳಗೆ. ಕ್ಲಿಯರ್ ಆಯ್ತಾ? ದಿಸ್ ಇಸ್ ದ ಕೇಸ್ ಸ್ಟಡಿ ಆಫ್ ಯುವರ್ ಬಿಕಾಮ್ ಫಿಫ್ತ್ ಸೆಮ್. ಕೇಸ್ ಸ್ಟಡಿ ಅಲ್ಲ